ವೆಲ್ಕಮ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಇದಕ್ಕಿದ ಅವರೆಬೇಳೆ ಉಪ್ಪಿಟ್ಟು. ಬೇಕಾದ ಪದಾರ್ಥಗಳು: ರವೆ, ಎಣ್ಣೆ, ಸಾಸಿವೆ, ಈರುಳ್ಳಿ, ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಹುರುಳಿಕಾಯಿ, ಕ್ಯಾರೆಟ್, ಇದಕ್ಕಿದ ಅವರೆಬೇಳೆ, ಹಸಿರುಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಲೋಟ ರವೆ, ಬಾಂಬೆ ರವೆ ಹುರಿದುಕೊಳ್ಳೋಣ. 5-10 ನಿಮಿಷ ಚೆನ್ನಾಗಿ ಹುರಿದುಕೊಳ್ಳಬೇಕು. 1 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡಿರುತ್ತೇನೆ. ಮಧ್ಯಮ ಹುರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಹುರಿದರೆ ರವೆ ಕಪ್ಪಾಗುತ್ತದೆ. ಆದ್ದರಿಂದ ಮಧ್ಯಮ ಹುರಿಯಲ್ಲಿ ಹುರಿದುಕೊಳ್ಳಬೇಕು. ನೋಡಿ, ನಾನು ಈ ಹದಕ್ಕೆ ಹುರಿದುಕೊಂಡಿದ್ದೇನೆ. ಉಪ್ಪಿಟ್ಟಿಗೆ ಎಣ್ಣೆ ಮತ್ತು ಈರುಳ್ಳಿ ಮುಂದಾಗಿ ಇರಬೇಕು. 2 ಸೌಟ್ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಎಣ್ಣೆ ಕಾದ ಬಳಿಕ 1/4 ಚಮಚ ಸಾಸಿವೆ, 1/4 ಚಮಚ ಕಡಲೆಬೇಳೆ, 3 ಹಸಿರುಮೆಣಸಿನಕಾಯಿ, 3 ಒಣಮೆಣಸಿನಕಾಯಿ, 2 ಕಡ್ಡಿ ಕರಿಬೇವು, 2 ಈರುಳ್ಳಿ, ಚಿಟಿಕೆ ರುಚಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕಂದು ಬಣ್ಣ ಬರುವವರೆಗೆ ಹುರಿಯಬೇಕು. ಕೆಲವರು ಉಪ್ಪಿಟ್ಟು ಎಂದರೆ ಇಷ್ಟಪಡುವುದಿಲ್ಲ. ಈ ರೀತಿ ಮಾಡಿದರೆ ಎಲ್ಲರೂ ಸಹ ಇಷ್ಟಪಡುತ್ತಾರೆ. ಕಂದು ಬಣ್ಣ ಬರುವವರೆಗೆ ಹುರಿದುಕೊಳ್ಳಬೇಕು. ಒಂದು ಟೊಮೊಟೊ, ಅರ್ಧ ಕಪ್ ಹುರುಳಿಕಾಯಿ, ಅರ್ಧ ಕಪ್ ಕ್ಯಾರೆಟ್, ಮುಕ್ಕಾಲು ಕಪ್ ಇದಕ್ಕಿದ ಅವರೆಬೇಳೆ ಚೆನ್ನಾಗಿ ಮಿಕ್ಸ್ ಮಾಡಿ. ತರಕಾರಿ ಮತ್ತು ಇದಕ್ಕಿದ ಅವರೆಬೇಳೆಯನ್ನು ನೀರಿನಲ್ಲಿ ಬೇಯಿಸುವ ಅವಶ್ಯಕತೆ ಇಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯಮ ಹುರಿಯಲ್ಲಿ 5 ನಿಮಿಷ ಈ ರೀತಿ ಪ್ಲೇಟನ್ನು ಮುಚ್ಚಿ ಸಿಮ್ನಲ್ಲಿ ಇಡುವುದರಿಂದ ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತದೆ. ಮಧ್ಯದಲ್ಲಿ ಈ ರೀತಿ ಪ್ಲೇಟನ್ನು ತೆಗೆದು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳೋಣ. ಬೆಂದಿದೆ ಎಂದು ನೋಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂದಿಲ್ಲವಾದರೆ ಮತ್ತೆ ಪ್ಲೇಟನ್ನು ಮುಚ್ಚಿ ಮತ್ತೆ 1-2 ನಿಮಿಷಗಳು ಬಿಡಬೇಕು. ಮತ್ತೊಂದು ಕಡೆ ಬಿಸಿ ನೀರನ್ನು ಕಾಯಲು ಇಡೋಣ. ನಾನಿಲ್ಲಿ 1 ಲೋಟ ರವೆಗೆ 4 ಲೋಟ ನೀರನ್ನು ತೆಗೆದುಕೊಂಡಿದ್ದೇನೆ. ಐದು ನಿಮಿಷಗಳ ನಂತರ ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ
ಕಾದಿರುವ ಬಿಸಿ ನೀರನ್ನು ಸೇರಿಸೋಣ. ನೀರು ಒಂದು ಕುದಿ ಬಂದಿದೆ. ರುಚಿಯನ್ನು ಸರಿ ಇದೆ ಎಂದು ನೋಡಿಕೊಳ್ಳಬಹುದು. ಎರಡು ನಿಮಿಷ ಈ ರೀತಿ ಕುದ್ದ ನಂತರ ಸಿಮ್ನಲ್ಲಿ ಇಟ್ಟುಕೊಂಡು ರವೆಯನ್ನು ಈ ರೀತಿ ಉದುರಿಸಿಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಟುಕೊಂಡರೆ ರವೆ ತಿರುಗುವಾಗ ಕೈಗೆ ಎಗುರುತ್ತದೆ. ಆದ್ದರಿಂದ ನಾನು ಸಿಮ್ನಲ್ಲಿ ಇಟ್ಟುಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಬಹುದು. ಕಾಯಿ ತುರಿಯನ್ನು ಸೇರಿಸೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ನೋಡಿ ಎಷ್ಟು ತೆಳುವಾಗಿ ಚೆನ್ನಾಗಿ ಬಂದಿದೆ ಎಂದು ನೀವೇ ನೋಡಬಹುದು. 5 ನಿಮಿಷಗಳು ಮಧ್ಯಮ ಉರಿಯಲ್ಲಿ ಪ್ಲೇಟನ್ನು ಮುಚ್ಚಿಕೊಂಡು ಬೇಯಿಸೋಣ. 5 ನಿಮಿಷಗಳ ನಂತರ ನೀವೇ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಎಂದು. ನೋಡಿ, 1 ಲೋಟ ರವೆಗೆ 4 ಲೋಟದಷ್ಟು ನೀರನ್ನು ಹಾಕಿರುತ್ತೇನೆ. ಎಷ್ಟು ಚೆನ್ನಾಗಿ ಬೆಂದಿದೆ ಎಂದು ನೀವೇ ನೋಡಬಹುದು. ಸವಿಯಲು ಸಿದ್ಧವಾಗಿದೆ. ಇದಕ್ಕಿದ ಅವರೆ ಬೇಳೆ ಉಪ್ಪಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.